ಸೊ ನೋಡ್ರಿ ಅಕ್ಕನ ಇನ್ಸ್ಟಾಗ್ರಾಮಲ್ಲೆಲ್ಲ ಭಾಳ ಜನ ಟ್ರೆಂಡ್ ಆಗಿತ್ತು ವಿಡಿಯೋ, ಅಕ್ಕಂದೇ ಅಂತದ್ದು ವಿಡಿಯೋ. ಸೊ ಇವತ್ತು ಅವರೇ ಸಿಕ್ಕಿದ್ದಾರೆ ಪರ್ಸನಲ್ ಆಗಿದ್ದು. ಜಿ ಟಿ ಕಟ್ಟಲ್ಲಣ್ಣ ಅಕ್ಕ? ಎಲ್ಲಕ್ಕ ನೀವು ಅದು ಮರಿ ಆಡ್ಸಿದ್ದು? ಕೊಕ್ನೂರಲ್ಲಿ ಭಾಳ ಟ್ರೆಂಡ್. ನರಗನಹಳ್ಳಿ. ನಿಮಗೆ ಯಾವಾಗಿಂದ ಕ್ರೇಜ್ ಅಕ್ಕ ಕುರಿ ಆಡ್ಸ್ಬೇಕಂತಂದು? ನಿಮ್ಮ ಅಪ್ಪಾಜಿ ಸಣ್ಣರಿದ್ದಾಗಿಂದ ಕಟ್ತಿದ್ದು ಕುರಿನ? ಅಂದರೆ ನೀವು ಎಲ್ಲ ಅವಾಗಿಂದನೂ ಕುರಿ ಫೀಲ್ಡ್ ನೋಡ್ಕೊಂಡು ಫ್ಯಾಮಿಲಿಂದನೂ ಕುರಿನ ಫೀಲ್ಡ್ ನೋಡ್ಕೊಂಬಂದಿರ, ಅದಕ್ಕೋಸ್ಕರ ಕುರಿ ಕಟ್ಟಿದ್ದಾರೆ. ಅಂದರೆ ಈಗೆಲ್ಲ ಈಗ ಕಣದಲ್ಲಿ ಹುಡುಗರೆಲ್ಲ ಆಡ್ಸೋಕ್ಕೆ ಹೆದರ್ತಾರೆ, ಎಲ್ಲರೂ ಸೈಡ್ ಹೊಡೆದ್ಬಿಟ್ರೆ ಆ ಕಡೆ ಎಷ್ಟೋ ಜನಕ್ಕೆ. ಹಾಂ, ಅದಕ್ಕೋಸ್ಕರ ನೀವು ಆಡ್ತಾರೆ. ಸೊ ಭಾಳ ಜನ ಅಪ್ರಿಷಿಯೇಟ್ ಮಾಡಿದ್ರು ನಿಮ್ಮ ವೀಡಿಯೋ ನೋಡೋದನ್ನ. ನನಗೂ ಪರ್ಸನಲ್ ಮೆಸೇಜ್ ಮಾಡಿದ್ರು, ಎಲ್ಲರೂ ಸಿಕ್ಕರೆ ಕಾಂಟ್ಯಾಕ್ಟ್ ಮಾಡಿರಿ ಅಕ್ಕನಂತಂದು. ಸೊ ಇವತ್ತು ನೀವೇ ಸಿಕ್ಕಿದ್ದೀರಿ ನೋಡಿ. ಅದು ಎಷ್ಟಲ್ಲಿಂದ ಮರಿ ಅಕ್ಕ ನೀವು ಆಡ್ಸಿದ್ದಲ್ಲಿ? ಎರಡಲ್ಲೂ. ನಿಮ್ಮ ಹತ್ರ ಎಷ್ಟು ಕುರಿ ಅದ ಟೋಟಲ್ ಆಗಿ? 8 ಇದಾವೆ. ಎಲ್ಲ ನೀವೇ ಮೇಂಟೈನ್ ಮಾಡ್ತೀರಕ್ಕ? ಅಂದರೆ ನಿಮಗೆ ಅಂದರೆ ವ್ಯಾಪಾರ ಮಾಡ್ತೀರಕ್ಕ, ತರೋದು ಕೊಡೋದಿಲ್ಲ ನೀವು ಪ್ರೀತಿ? ಹಾಂ, 8 ಗಂಟೆ ನಿಮ್ಮ ಹತ್ರನೇ ಇರ್ತೈತೆ. ಎಷ್ಟು ವರ್ಷ ಆಯ್ತಕ್ಕ ನೀವು ಕುರಿ ಫೀಲ್ಡಲ್ಲಿ ಇರೋಕೆ? 8 ವರ್ಷ ಆಯಿತು. ನಿಮ್ಮ ಅಪ್ಪಾಜಿ ಅವರೆಲ್ಲನೂ ಆಡಿಸ್ತಿದ್ದೀರ? ನಿಮ್ದು ಪ್ರಾಪರ್ ಯಾವ ಊರ? ಹಾಂ, ಅಂದರೆ ನೀವು ಈಗ ಕ್ರೇಸ್ ಆಡ್ಸಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ. ಸೊ ನೋಡಿ, ಇದು ಅಕ್ಕರ 2 ಮರಿ ತಗೊಂಬಂದಾರೆ ಇವತ್ತು. ಅಕ್ಕ ಇದು ನಿಮ್ಮ ಹತ್ರ ಮರಿಕುರಿಯಿಂದನೇ ಆಯ್ತಾ? ಮರಿಕುರಿಲಿ 8 ಕಣ ಆಗೈತೆ. ಸೊ ನೋಡ್ರಿ, ಆಲ್ಮೋಸ್ಟ್ ಒಂದು ಮರಿಕುರಿನಲ್ಲೇ 8 ಕಣ ಆಗೈತೆ ಅಂತ ಅವ್ರದ್ದು. ಈಗ ಎರಡಲ್ಲೆಲ್ಲ ಸೇರಿ ಎಲ್ಲ 15 ಕಣ. ಎಷ್ಟು ತಿಂಗಳಾಯ್ತಕ್ಕ ಎರಡಲ್ಲಿ ಬಂದಿದ್ದು? 3 ತಿಂಗಳಾಯ್ತು. ಅಂದರೆ ಈಗ ಮರಿ ಎಳಕೈತೆ 3 ತಿಂಗಳಾಗ ಆದರೂ ಹಾಕಿದಿರ್ಲಕ್ಕ, ಅದಕ್ಕೆ ಕೇಳಿದೆ. ಈಗ ಮರಿನ ಯಾರ ಕೇಳಿದಾರಕ್ಕ ನಿಮ್ಮ ಹತ್ರ ಬಂದು? ಎಲ್ಲಿ ಮಟ್ಟ ಕೇಳಿದಾರಕ್ಕ? 3 ಲಕ್ಷದ ಮಟನೂ ಕೇಳಿದ್ದಾರೆ, ಕೊಡಲ್ಲ. ಸೊ ನೋಡ್ರಿ, ಆಲ್ಮೋಸ್ಟ್ ಒಂದು ಮರಿ ಕುರಿಯಿಂದ 2 ಮಟನ ಒಂದು 15 ಕಣ ಆಗೈತಂತೆ. 3 ಲಕ್ಷದವರೆಗೂ ಕೇಳಿದಾರಂತೆ. ಸೊ ಕೊಡೋದಿಲ್ಲ ಅಂತಾರೆ. ನೋಡ್ರಿ, ಆ ಕುರಿ ಫೀಲ್ಡಲ್ಲಿ ಹೆಣ್ಮಕ್ಳು ಒಂದು ಯಾವುದೇ ಕ್ಷೇತ್ರದಲ್ಲಿ ಇದ್ದಿದ್ದಿಲ್ಲ, ಇದೊಂದು ಕ್ಷೇತ್ರದಾಗ ಇವರು ಕಾಲಿಟ್ಬಿಟ್ಟಿದ್ದಾರೆ. ಸೊ ಭಾಳ ಟ್ರೆಂಡ್ ಆಗಿತ್ತು ವಿಡಿಯೋ ಅದು. ನನಗಂತೂ ಸಖತ್ DM ಆಗಿದ್ವು ಅದು ವಿಡಿಯೋ. ಯಾಕಂದ್ರೆ ನನ್ನ ಫ್ರೆಂಡ್ ಅಕೌಂಟ್ ಅದು, ಅವ್ನು ಟ್ಯಾಗ್ ಮಾಡಿದ್ದೆ ನನಗೆ. ಎಲ್ಲರೂ ಸಿಕ್ಕರೆ ಕಾಂಟ್ಯಾಕ್ಟ್ ಮಾಡಂತ ಸಿಕ್ಕಿದ್ದೀನಿ. ಥ್ಯಾಂಕ್ಸ್ ಅಕ್ಕ ಮಾತಾಡಿದ್ದು. ಏನಣ್ಣ ಮರಿ ಹೆಸರು? ಛೋಟಾ ಭೀಮ್. ಯಾವ್ದಣ್ಣ? ಪ್ರಾಪರ್ ದಾವಣಗೆರೆ ಅದಣ್ಣ? ಮರಿಕುರಿಯಿಂದ ನಿಮ್ಮ ಹತ್ರ ಐತಣ್ಣ ಇದು? ಅಂದರೆ ಈಗ ಆಡ್ಸ್ಬೇಕಂತ ತಂದಿದ್ರೆ ಏನು ದೇವರಿಗೆಲ್ಲ ತರ್ತಲ್ಲ, ಹಂಗೆ ಜಾತಿ ಗೀತಿ ಹಂಗೆಲ್ಲ ಹೆಂಗೆ ಗೊತ್ತಾಗ್ತದಣ್ಣ ಇದು ಕುರಿ ಇದ್ರಲ್ಲ ಅಂತ? ಅಂದರೆ ಗೆಡ್ಡೆ ಎಲ್ಲ ನೀಟಾಗಿರ್ಬೇಕು ಮರಿ. ಈಗ ನೀವು ತರ್ಬೇಕಾರೆ ಏನು ಈಗ ಸಂತೆಯಲ್ಲಿ ತಂದಿದ್ರೆ ಈಗೇನು ಯಾವ ಊರಲ್ಲಿ ಇತ್ತಣ್ಣ ಪ್ರಾಪರ್ ಇದು? ರಾಣೆಬೆನ್ನೂರು. ಹಾಂ, ಅವ್ರ ಹತ್ರ ಪ್ಲೇಸ್ ಮಾಡಿತ್ತಣ್ಣ ಇದು? ನೀವು ತರ್ಬೇಕಾರೆ ಏನು ಪ್ಲೇಸ್ ಅಂತಾನೆ ಇದು? ಅವಾಗಲೇ 50,000 ಕೊಡ್ತಾನಿದ್ರಿ. ಈಗ ನಿಮ್ಮ ಹತ್ರ ಬಂದು ಎಷ್ಟು ವರ್ಷ ಆಯ್ತಣ್ಣ ಇದು? 2 ವರ್ಷ ಆಯಿತು. ಎಷ್ಟು ಪ್ಲೇಸ್ ಆಗೈತಣ್ಣ ನಿಮ್ಮ ಹತ್ರ ಬಂದಮೇಲೆ? 8 ಕಣ ಆಗೈತೆ. ಸೊ ನೋಡಿರಿ, ಆಲ್ಮೋಸ್ಟ್ ಇದು ಇವ್ರ ಹತ್ರ ಬಂದಮೇಲೆ ಒಂದು 8 ಕಣ ಆಯಿತು. 8 ಬಂದು ಎಷ್ಟು ತಿಂಗಳಾಗಿರ್ಬೋದು ಅದು? 8-9 ತಿಂಗಳು. 8 ಪ್ಲೇಸ್ ಆಗೈತಣ್ಣ? ಅಂದ್ರೆ ಹಾಕಿರೋ ಕಣ ಪ್ಲೇಸ್ ಆಗೈತಿ. ಈಗ ನಿಮ್ಮ ಹತ್ರ ಪ್ಲೇಸ್ ಮಾಡೈತಣ್ಣ, ಯಾರು ಮರಿ ಕೇಳಿದಾರ? ಎಲ್ಲಿ ಮಟ್ಟ ಕೇಳಿದಾರಣ್ಣ? ಒಂದೇ 80 ಮಟ್ಟ ಕೇಳಿದ್ದಾರೆ. ಈಗ ಯಾರು ಈ ಕಣ ಮರಿ ಕೇಳಿದ್ರೆ ಕೊಡ್ತೀರಣ್ಣ? ಟೋಟಲ್ ಎಷ್ಟು ಮರಿ ಅದಾವ ನಿಮ್ಮ ಹತ್ರ? 10 ಮರಿ ಅದಾವೆ. ಅಂದರೆ ಏನು ಇದು ಆಡ್ಸೋದೇ ಮಾಡ್ತೀರಾ, ಕೊಡೋದು ತರೋದಿಲ್ಲ? ಕೊಡೋ ಮರಿಗಳು ಯಾವಿಲ್ಲ. ಸೊ ನೋಡಿ, ಕೆಲವರು ವ್ಯಾಪಾರಸ್ಥರು ಇರ್ತಾರೆ, ಅವ್ರು ಯಾರು ಇದ್ದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಇವ್ರು ಕೊಡಲ್ಲಂತೆ. ಸೊ ಆಲ್ಮೋಸ್ಟ್ ಒಂದು 8 ಕಣ ಆಗೈತೆ ಅಂದ ಮರಿ. ಸೊ ಇವತ್ತು 8 ಹಾಕಿರೋದು 4ನೇ ಪ್ಲೇಸ್ ಆಗೈತಂತೆ. ಅಣ್ಣ ಇದು ಬುಕ್ಕಿಂಗ್ ಕಣ ಅಣ್ಣ? ಇದು ಪ್ರೈಸ್ ಎಷ್ಟು ಐತಣ್ಣ? ಇದು HF ಡಿಲಕ್ಸ್ ಐತೆ. ಎಂಟ್ರಿ ಫೀಸ್ ಎಷ್ಟು ಐತಣ್ಣ? 6,000 ಐತೆ. ಸೊ ನೋಡಿ, ಮರಿ ಕೊಡೋದಿಲ್ಲ ಅಂತೆ. ಕೊಡೋದಿತ್ತಂದ್ರೆ ಮೆನ್ಷನ್ ಮಾಡಿರ್ತೀನಿ, ಅದಕ್ಕೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಏನಣ್ಣ ಮರಿ ಹೆಸರು? ಅಲಿ ಹಮ್ಜಾ. ಯಾವ್ದಣ್ಣ? ದಾವಣಗೆರೆ. ಮೊನ್ನೆ ಇದನ್ನ ದಾವಣಗೆರೆ ಕಣದಲ್ಲಿ ಹಾಕಿದ್ರಲ್ಲ, ಅದೇ ಮರಿನ ಇದು? ಅದಲ್ಲ, ಎಲ್ಲಿ ಹಾಕಿಲ್ಲ. ಮರಿ ಕುರಿಯಿಂದ ನಿಮ್ಮ ಹತ್ರ ಐತಣ್ಣ ಇದು? ಎಲ್ಲಿ ತಂದಿದ್ದಣ್ಣ ನೀವು? ಉಗ್ಗತ್ತಿ ಸಂತೆಯಲ್ಲಿ ತಂದಿದ್ರ? ಮನೇಲೇ ತಂದಿದ್ರು. ಈಗ ಏನು ಆಡ್ಸ್ಬೇಕಂತ ತಂದಿದ್ರೆ, ಈಗ ದೇವರಿಗೆಲ್ಲ ತರ್ತಾರಲ್ಲ ಆ ಥರ ಅಂತ ಆಡ್ಸಕ್ಕಂತಲೇ ತಂದಿದ್ರು. ಎಷ್ಟು ತಿಂಗಳಾಗಿರ್ಬೋದು? 8 ಬಂದಿದೆ. 8 ತಿಂಗಳಾಗಿರುತ್ತೆ. ನಿಮ್ಮ ಹತ್ರ ಇದಕ್ಕೆ ಎಷ್ಟು ವರ್ಷ ಆಯ್ತಣ್ಣ? ಅಣ್ಣ ವಯಸ್ಸು ಎಷ್ಟಾಗಿರ್ಬೋದು ನಿಮ್ಮ ಹತ್ರ ಬಂದಮೇಲೆ? ಇದು 2 ವರ್ಷ ಆಗೈತೆ. ಮರಿ ಯಾರ ಕೇಳಿದಾರಣ್ಣ? ಎಲ್ಲಿ ಮಟ್ಟ ಕೇಳಿದಾರ? 180 ಪ್ಲೇಸ್ ಆಗೈತಣ್ಣ ನಿಮ್ಮ ಹತ್ರ ಇದು? 5th. ಯಾವ ಕಣದಲ್ಲ ಇದು? ದೊಡ್ಡ ಈ ಕಣ ಆದ್ಮೇಲೆ ಮರಿ ಯಾರ ಕೇಳಿದ್ರೆ ಕೊಡ್ತೀರಣ್ಣ? ಕೊಡೋದಿಲ್ಲ. ಸೊ ಕೊಡೋದಿಲ್ಲ ಅಂತ. ಕೊಡೋದಿತ್ತಂದ್ರೆ ಮೆನ್ಷನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್ ಅಣ್ಣ. ಏನಣ್ಣ ಮರಿ ಹೆಸರು?
ಹೆಸರು ತಿಮ್ಮೇನಹಳ್ಳಿ ವರದ ಪ್ರಾಪರ್ ತಿಮ್ಮೇನಹಳ್ಳಿ ಇದೆ. ಮರಿ ಕುರಿಯಿಂದ ನಿಮ್ಮ ಹತ್ರ ಐತಣ ಇದು? ಅಂದ್ರೆ ಏನು ದೇವ್ರಿಗೆ ತರ್ತಾರಲ್ಲ ಹಂಗೆ ತರಿದ ಆಡ್ಸ್ಬೇಕಂದ್ರೆ ಜಾತಿ ಯಾವ್ದು ಬರುತ್ತಣ್ಣ? ಜವಾರಿ ಜಾತಿ. ಈಗ ನಿಮ್ಮ ಹತ್ರ ಪ್ಲೇಸ್ ಆಗೈತಣ್ಣ, ಆದ್ರೂ ಮರಿ ಕಟ್ಟಿದ್ದೀರಿ? ಮರಿ ಕುರಿಯಿಂದ 8 ತನಕ ಪ್ಲೇಸ್ ಆಗಿದ್ರು 2-3 ರೌಂಡ್ ಕಟ್ಟಾಗೈತೆ ಹಂಗೆ ಹಿಡ್ಕೊಂಡೆ. ಈಗ ಕುರಿ ಯಾಕೆ ಹಿಡ್ಕೊಂತೀರಣ್ಣ? ಕೆಲವರು ಆಡಿದ್ರೆ ಮಾತ್ರ ಹಿಡ್ಕೊಂತಾರೆ, ಇಲ್ಲ ಆಡಿದ್ರು ಚೆನ್ನಾಗಿ ಒಳ್ಳೊಳ್ಳೆ ರೇಟ್ ಬಂದ್ರೆ ಕೊಟ್ಬಿಡ್ತಾರೆ. ಸಾಯೋವರೆಗೂ ನಿಮ್ಮಲ್ಲೇ ಇರಲಿ ಅಂತ ಯಾರ ಮರಿ ಕೇಳಿದಾರ? ಎಲ್ಲಿ ಮಟ್ಟ ಕೇಳಿದಾರಣ್ಣ? ದೊಡ್ಡ ರೇಟಿಗೆ ಕೇಳಿಲ್ಲ. ಅಲ್ಲ ಎಷ್ಟಾರ ಕೇಳಿ ಕುರಿ ಫೀಲ್ಡ್ ನಡೀತದೆ ಕೊಟ್ಟಿಲ್ಲ. ಈಗ ಈ ಕಣ ಆದ್ಮೇಲೆ ಯಾರೋ ಮರಿ ಕೇಳಿದ್ರೆ ಕೊಡ್ತೀರಿ ನೀವು? ಕೊಡೋದಿಲ್ಲ. ಈಗ ಕುರಿ ಆಡ್ಲಿಲ್ಲ ಅಂತಂದ್ರೆ 500,000 ಎಂಟ್ರಿ ಫೀಸ್ ಕೊಟ್ಟು ಕಟ್ಟೋದೇ ಕಷ್ಟ ಇರ್ತೈತೆ. ಇಲ್ಲ 6,000 ಎಂಟ್ರಿ ಫೀಸ್ ಇದ್ರೆ ಕರ್ಕೊಂಬಂದಿಲ್ಲ, ಅದಕ್ಕೆ ಕೇಳಿದೆ. ಹಾ, ನೀವು ಕುರಿ ಫೀಲ್ಡ್ ಆಗಿರಕ್ಕೆ ಎಷ್ಟು ವರ್ಷ ಆಯ್ತು? ಅಂದ್ರೆ ಈ ಮರಿ ಕಟ್ಟಿದಾಗಿಂದನು. ಸೊ ನೋಡ್ರಿ, ದೊಡ್ಡ ಕಣಕ್ಕೆ ಬರೀ ದೊಡ್ಡ ದೊಡ್ಡ ಮರಿ ರೇಟಿನ ಮರಿನೇ ಹಾಕಲ್ಲ. ಅವೆಲ್ಲ ಕೇಳಿದಾಗ ಆಲ್ಮೋಸ್ಟ್ ಒಂದು 3-4 ಲಕ್ಷದ ಮಟ್ಟ ಕೇಳಿದಾರೆ ಕುರಿ. ಅಂತಂತ ಕುರಿ ಎಲ್ಲ ಹಾಕಿದ್ದಾರೆ. ಸೊ ಆದ್ರೆ ಅಣ್ಣ ಮರಿ ಇಲ್ಲಿವರೆಗೂ ಪ್ಲೇಸ್ ಮಾಡಿಲ್ಲ. ಕುರಿ ಆಡ್ತದನ್ನ ಒಂದು ಭರವಸೆಗೆ ಮಾತ್ರ ಇಂಥ ದೊಡ್ಡ ಕಣಕ್ಕೆ ಹಾಕಿದಾರೆ ಅವರು. ಥ್ಯಾಂಕ್ಸ್ ಅಣ್ಣ.